ನಿಮಗೇನಾದರೂ ಕೂದಲು ಸಮಸ್ಯೆ ಇತ್ತು ಅಂದರೆ ಕೂದಲು ಉದುರ್ತಾ ಇದೆ, ಡ್ಯಾಂಡ್ರಫ್ ಆಗ್ತಾ ಇದೆ ಜಾಸ್ತಿ ಆ್ಯಂಡ್ ಕೂದಲು ರಫ್ ಆಗಿದೆ ಅಂದರೆ ಈ ಒಂದು ಸೆರಮ್ನ ನೀವು ಯೂಸ್ ಮಾಡಿ. ಸೆರಮ್ ಅನ್ನೋಕ್ಕಿಂತ ಇದು ಒಂದು ವಾಟರ್, ರೋಸ್ಮೆರಿ ವಾಟರ್, ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ. ಸೊ ರೋಸ್ಮೆರಿ ವಾಟರ್ನ ಯೂಸ್ ಮಾಡೋದ್ರಿಂದ ಕೂದಲು ಶೈನ್ ಆಗುತ್ತೆ, ಸ್ಮೂತ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕಂಟ್ರೋಲ್ ಬರುತ್ತೆ. ಕೂದಲು ಕೂಡ ಗ್ರೋತ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ರೋಸ್ಮೆರಿ ತುಂಬಾ ಒಳ್ಳೆಯದು ಹೇರ್ಗೆ. ಸೊ ಇದನ್ನು ನಾನು ಮೀಶೋಯಿಂದ ತರಿಸಿದ್ದೆ. ಸೊ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಹೊರಗಡೆ ಈ ಒಂದು ಸ್ಪ್ರೇ ಬಾಟಲ್ಗೆ 200 ರೂಪಾಯಿದು ಇದೆ. ಬಟ್ ಇದನ್ನು ತೊಗೊಂಡು ನಾವು ಮನೆಯಲ್ಲೇ ಮಾಡ್ಕೋದ್ರಿಂದ ಇದರಲ್ಲಿ ಒಂದು 5-6 ಸರಿ ಆದರೂ ನಾವು ಮನೆಯಲ್ಲೇ ಮಾಡ್ಕೋಬೋದು. ಆಮೇಲೆ ಇದರಲ್ಲೇ ಆಯಿಲ್ ಕೂಡ ಮಾಡ್ಕೋಬೋದು. ಆ ಒಂದು ರೀಸನ್ನಿಂದ ನಾನು ಇದನ್ನು ತರಿಸಿರೋದು. ಸೊ ಮನೆಯಲ್ಲೇ ನಾವು ಈ ಥರ ಸ್ಪ್ರೇನೂ ಮಾಡ್ಕೋಬೋದು, ಹಾಗೆ ಆಯಿಲ್ ಕೂಡ ಪ್ರಿಪೇರ್ ಮಾಡಿದರೆ ಆಯಿತು ಅಂತೇಳಿ ತರಿಸಿದ್ದೀನಿ. ಸೊ ಆಯಿಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತು ವಾಟರ್ನ ಯಾವುದೇ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತೀನಿ, ಓಕೆನಾ. ಸೊ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇದನ್ನು ನಾನು ಮೀಶೋಯಿಂದ ತರಿಸಿರೋದು. ಇದರಲ್ಲಿ ನಿಮಗೆ 50 ಗ್ರಾಮ್ದು ರೋಸ್ಮೆರಿ 2 ಪ್ಯಾಕೆಟ್ ಸಿಗುತ್ತೆ ಆ್ಯಂಡ್ ಬಾಟಲ್ ಕೂಡ ಸಿಗುತ್ತೆ. ಆಯಿಲ್ ಅಪ್ಲೈ ಮಾಡ್ಕೋದಕ್ಕೆ, ಸ್ಪ್ರೇ ಅಪ್ಲೈ ಮಾಡ್ಕೋದಕ್ಕೆ ಒಂದು ಬಾಟಲ್ ಕೂಡ ಫ್ರೀ ಬರುತ್ತೆ. ನಾವು ಬಾಟಲ್ಗೆ ಹೊರಗಡೆ ನಾವು 100 ರುಪೀಸ್ ಅದು ಕೊಡ್ತೀವಿ. ಬಟ್ ಇಲ್ಲಿ ಎಲ್ಲ ಸೇರಿಸಿನೇ ನಿಮಗೆ ಒಂದು 100 ರುಪೀಸ್ ಒಳಗಡೆ, ನಾನು ಒಂದು 95 ರುಪೀಸಲ್ಲೇ ನಾನು ಇದನ್ನೆಲ್ಲ ಸಿಕ್ಕಿದೆ ನನಗೆ. ಇವಾಗ ವಾಟರ್ ರೆಡಿ ಮಾಡ್ಕೋದಕ್ಕೆ 2 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಸೊ ಈ ಒಂದು ನೀರಿಗೆ 1 ಸ್ಪೂನಷ್ಟು ಲವಂಗ, 1 ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು 2-3 ಸ್ಪೂನಷ್ಟು ರೋಸ್ಮೆರಿ ಲೀವ್ಸು, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಏನಿಲ್ಲ, ಇಷ್ಟೇ. ನೀವು ಬೇಕಿದ್ದರೆ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬೋದು, ಓಕೆನಾ. ಸೊ ಅಕ್ಕಿ ಹಾಕ್ಬೋದು. ನಾನಿಲ್ಲಿ ಅಕ್ಕಿ ಹಾಕಿಲ್ಲ, ಅಕ್ಕಿದು ಬೇರೆ ಸೆಪ್ರೇಟ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಜಸ್ಟ್ ಇದನ್ನಷ್ಟೇ ಹಾಕಿದ್ದೀನಿ ನಾನು. ಇದನ್ನು ಕುದಿಯೋಕ್ಕೆ ಬಿಡಬೇಕು, ಫುಲ್ ಕುದಿಬೇಕು. ಇದು ಕುದ್ದು ಅದು ರೋಸ್ಮೆರಿದೆಲ್ಲ ಏನು ಅಂಶ ಇರುತ್ತೆ ಅದೆಲ್ಲ ಕೂಡ ಬಿಟ್ಕೋಬೇಕು. ಮೆಂತ್ಯ, ಅದು ರೋಸ್ಮೆರಿದು ಇದೆಲ್ಲ ಕೂಡ ಅಂಶ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸಿ, ಚೆನ್ನಾಗಿ ಅದು ಕುದಿಬೇಕು. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹೊರಗಡೆ ನಾನು ಬ್ಲಿಂಕಿಟಲ್ಲೆಲ್ಲ ಚೆಕ್ ಮಾಡಿದಾಗ ಒಂದು 200 ರೂಪಾಯಿ ಬಾಟಲ್ ಅದು ಇತ್ತು. ಬಟ್ ನನಗೆ ವಿತ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬಾಟಲು ಬೇಕಾಗಿತ್ತು ಆ್ಯಂಡ್ ರೋಸ್ಮೆರಿನೂ ಬೇಕಾಗಿತ್ತು. ಸೊ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು. ಹಾಗಾಗಿ ಮೇಯ್ನಾಗಿ ಈ ಬಾಟಲ್ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ, ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾನು ಇದನ್ನೇ ತರಿಸ್ಕೊಂಡೆ. ಸೊ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಕಡಿಮೆ ಪ್ರೈಸ್ ಇದೆ, ಒಂದು 90 ರುಪೀಸ್ 95 ರುಪೀಸ್ಗೆ ನಿಮಗೆ ಎರಡೂ ಸಿಕ್ಬಿಡುತ್ತೆ. ಹಾಗಾಗಿ ಆ್ಯಂಡ್ ಇದು ಏನಂದರೆ ತುಂಬ ವರ್ಕ್ ಆಗುತ್ತೆ ಕೂದಲಿಗೆ. ನಿಮ್ಮದೇನಾದ್ರು ಕೂದಲು ರಫ್ ಆಗಿದೆ ಅಂದರೆ ಆ್ಯಂಡ್ ಶೈನ್ ಆಗುತ್ತೆ ಇದರಿಂದ. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ವಾರಕ್ಕೆ ಒಂದು 3 ಸಾರಿ ಇದನ್ನು ಹಚ್ಕೊಂಡ್ಬಿಟ್ಟು ಬಿಟ್ಬಿಡೋದು. ಏನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೇರ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಜಸ್ಟ್ ಹಿಂಗೆ ಹಚ್ಚಿಬಿಟ್ಟು ನೀವು ಒಂದು ಸ್ಮೂತಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಸ್ಕಾಲ್ಪಿಗೆ ಹಚ್ಚಬೇಕು, ಓಕೆನಾ. ಸೊ ಸ್ಕಾಲ್ಪಿಗೆ ಆಮೇಲೆ ಹೇರ್ಸ್ಗೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡಂಗೆ ಮಾಡಿ ಬಿಡಿ. ವಾರದಲ್ಲಿ ಒಂದು 3 ಸಾರಿ ಹಚ್ಚಿದರೆ ನೀವು ಸಾಕು. ನೋಡಿ, ಇಷ್ಟು ಕುದಿಬೇಕು ಇದು. ಸೊ ಇವಾಗ ಕುದೀತಾ ಇದೆ, ಲೋ ಫ್ಲೇಮಲ್ಲಿಡಿ, ಆವಾಗ ಮಾತ್ರ ಇದು ಕರೆಕ್ಟಾಗಿ ಈ ಥರ ಎಲ್ಲ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸೊ ಇದರಿಂದ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ. ಸೊ ಈ ಥರ ನಾನು ಕೂಲ್ ಆಗಕ್ಕೆ ಬಿಟ್ಟಿದ್ದೆ. ನೋಡಿ, ಎಲ್ಲ ಕುದ್ದು ಅಂಶ ಎಲ್ಲ ಹೋದ್ಮೇಲೆ ಅದು ಕೆಳಗಡೆ ಹೋಗಿ ಕೂತಿದೆ. ಇದು ಕೂಲ್ ಆದಮೇಲೆ ನೀವು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇನ್ನು ಮಿಕ್ಕಿರೋದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ಆ್ಯಂಡ್ ಸ್ಪ್ರೇ ಬಾಟಲ್ ಕೂಡ ನೀವು ಅಪ್ಲೈ ಮಾಡಿದ್ಮೇಲೆ ಫ್ರಿಜ್ಜಲ್ಲಿನೇ ಸ್ಟೋರ್ ಮಾಡಿ, ಏನೂ ಆಗೋದಿಲ್ಲ. ನೀವು 1 ವಾರ 2 ವಾರದವರೆಗೂ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಟೆ. ನನಗೆ ಅನ್ಸರೋ ಮಟ್ಟಿಗೆ ಒಂದು ಸ್ವಲ್ಪ ನೀವು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಹಾಗಾಗಿ ನಿಮ್ಮ ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ, ಮತ್ತೆ ಬೇಕಿದ್ರೆ ಮತ್ತೆ ಮಾಡ್ಕೊಳ್ಳಿ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಹಚ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಇದನ್ನು ಹಚ್ಕೊಂಡ್ರೆ ನಿಮಗೆ ಕೂಲ್ ಜಿಡ್ಡು ಏನೂ ತೊಂದರೆ ಆಗೋದಿಲ್ಲ. ಜಸ್ಟ್ ನಿಮಗೆ ಒಂದು ವಾಟರ್ ಸ್ಪ್ರೇ, ಅದನ್ನು ಸ್ಪ್ರೇ ಮಾಡಿಬಿಟ್ಟು ಸ್ಕಾಲ್ಪ್ಗೆ ನೀವು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ. ಸೊ ನೋಡಿ, ನಾನು ಈ ಥರ ಒಂದು ಬಾಟಲ್ಗೆ ಹಾಕ್ತಾಯಿದ್ದೀನಿ. ಮೇಯ್ನಾಗಿ ನಾವು ಬಾಟಲ್ ಹೊರಗಡೆ ತೊಗೊಳಕ್ಕೆ ಹೋದ್ರೆ ಒಂದು 100 ರುಪೀಸ್ 80 ರುಪೀಸ್ ಆದರೂ ಬಿದ್ದೇ ಬೀಳುತ್ತೆ. ಬಟ್ ಆ ಒಂದು ದುಡ್ಡಲ್ಲಿ ನನಗೆ ರೋಸ್ಮೆರಿನೂ ಸಿಕ್ತು ಆ್ಯಂಡ್ ಬಾಟಲು ಸಿಕ್ತು. ನಿಜವಾಗ್ಲೂ ಮೀಶೋದಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲವನ್ನೂ ಸಿಗುತ್ತೆ, ಎಲ್ಲನೂ ತೊಗೋಬೋದು ನಾವು ಅದರಲ್ಲಿ. ನೋಡಿ, ಈ ಥರ ಇರುತ್ತೆ. ಸೊ ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ನಿಮಗೆ ಡ್ರಾಪ್ ಬೀಳುತ್ತೆ, ಅಲ್ಲಿ ಹೋಲ್ ಇರುತ್ತಲ್ಲ, ಹಾಗಾಗಿ ಬೀಳುತ್ತೆ. ನಿಜವಾಗ್ಲೂ ಚೆನ್ನಾಗಿ ಮಸಾಜ್ ಆಗುತ್ತೆ. ಇದರಿಂದ ಕೂಲ್ ಶೈನ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಬರ್ತಾ ಡ್ಯಾಂಡ್ರಫು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಈ ಥರ ಹಚ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಆಯಿಲ್ ಕೂಡ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು.
ತುಂಬ ವರ್ಕ್ ಆಗುತ್ತೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಈ ಥರ ಒಂದು ಹೇರ್ ಸಮಸ್ಯೆ ಇತ್ತು ಅಂದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಇದ್ರದ್ದು ಲಿಂಕ್ ಬೇಕಾಗಿದ್ದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಏಕೆಂದರೆ ನಾನು ಆದಷ್ಟು ಏನು ಬೇಕಿದ್ರೂ ಆ ಒಂದು ರೆಸಿಪಿನ ನೋಡ್ಕೊಂಡ್ಬಿಟ್ಟು ಮನೆಯಲ್ಲೇ ಟ್ರೈ ಮಾಡ್ತೀನಿ. ಸೊ ಎಲ್ಲವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಆ ಒಂದು ಇಂಗ್ರೀಡಿಯೆಂಟ್ಸ್ನ ತಂದುಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೋಬೋದು. ಆದರೆ ಒಂದು ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ, ಹೊರಗಡೆಯಿಂದ ತರೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಟೈಮ್ ಇದ್ದು ಕೂಡ ಏನೇನೆಲ್ಲ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಎಲ್ಲವನ್ನು ಗೊತ್ತಿದ್ದು ಕೂಡ ನಾವು ಹೊರಗಡೆಯಿಂದ ತಂದು ಹಾಕೋದು ನನಗೊಂದು ಅಷ್ಟೊಂದೇ ಇದು ಅನ್ಸೋದಿಲ್ಲ. ಹಾಗಾಗಿ ನಾನು ಏನೇ ಇದ್ದರೂ ಕೂಡ ಅದನ್ನು ಹೇಗೆ ಮಾಡ್ತಾರೆ ಅದನ್ನು ತಿಳ್ಕೊಂಡ್ಬಿಟ್ಟು ನಾನು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೆಲ್ದಿಯಾಗಿರುತ್ತೆ, ಹೈಜೀನ್ ಆಗಿರುತ್ತೆ. ಆ್ಯಂಡ್ ನಾವೇ ಅದನ್ನು ಯಾವಾಗ ಬೇಕು ಆವಾಗ ಫ್ರೆಶ್ ಆಗಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದಲ್ವ. ಹಾಗಾಗಿ ಸೊ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಸೊ ನಿಜವಾಗ್ಲೂ ವರ್ಕ್ ಆಗುತ್ತೆ. ಇನ್ನೊಂದು, ನಾವು ಏನೇ ಒಂದು ಹೋಮ್ ರೆಮಿಡಿ ಟ್ರೈ ಮಾಡಿದ್ರು ಅಥವಾ ಆಯುರ್ವೇದಿಕ್ ಆಗಿರ್ಬೋದು, ಏನೇ ಒಂದು ಟ್ರೈ ಮಾಡಿದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಅಂತ ನಾವು ಕೊಡಬೇಕಾಗುತ್ತೆ. ಅದು ವರ್ಕ್ ಆಗೋದಕ್ಕೆ, ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋದಕ್ಕೆ. ಬ್ಲ್ಯಾಕ್ ಹೇರ್ಸ್ ಆಗೋದಾಗಿರ್ಬೋದು, ನ್ಯಾಚುರಲ್ ಆಗಿ ನಿಮಗೆ ಮತ್ತೆ ಬ್ಲ್ಯಾಕ್ ಹೇರ್ಸ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಅನ್ನೋದು ಕೊಡಬೇಕಾಗುತ್ತೆ. ಯಾವುದೋ ಒಂದು ಪ್ಯಾಕ್ ಹಚ್ಕೊಂಡ್ರೂ ಕೂಡ ಒಂದೇ ಸರ್ತಿಗೆ ಅದು ಬ್ಲ್ಯಾಕ್ ಆಗೋದು ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗೋದಾಗಿರ್ಬೋದು, ಯಾವುದು ಕೂಡ ಅಷ್ಟೊಂದು ರಿಸಲ್ಟು ಒಂದೇ ಸರ್ತಿಗೆ ಸಿಗೋದಿಲ್ಲ. ನೀವು ಯಾವುದೇ ಆಯಿಲ್ನ ಅಪ್ಲೈ ಮಾಡಿದರೂ ಕೂಡ ಒಂದು ಸ್ವಲ್ಪ ಅದಕ್ಕೆ ಟೈಮ್ ಅಂತ ಕೊಟ್ಟಾಗ, ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆದಾಗ ತಾನಾಗಿಯೇ ಅದು ಕನ್ವರ್ಟ್ ಆಗಿ ಬ್ಲ್ಯಾಕ್ ಹೇರ್ಸ್ ಬರುತ್ತೆ. ಆ್ಯಂಡ್ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಯಾವುದೇ ಒಂದು ಆಯಿಲ್ ಅಪ್ಲೈ ಮಾಡಿದ್ರೂ ಅಷ್ಟೇ. ಸೊ ಅದಕ್ಕೆ ಒಂದು ಸ್ವಲ್ಪ ಅಂತ ಟೈಮ್ ಕೊಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆಯಿಲ್ನ ಯಾವ ಥರ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.